ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಗಮನಿಸೋಣ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಸಂಬಂಧಿಕರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ ಬಹಳ ವಿವಾದಗಳು ಜಾಸ್ತಿ ಆಗುತ್ತೆ. ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೆ ಅದನ್ನು ನಡೆಸೋದಕ್ಕೆ ಸಾಧ್ಯವಾಗದೆ ದಿನಾಂಕಗಳನ್ನು ಮುಂದೆ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸಾಲದ ಸಮಸ್ಯೆಗಳು ವಿಪರೀತವಾಗಿ ಹೆಚ್ಚಿಗೆ ಆಗುತ್ತೆ. ಜವಾಬ್ದಾರಿಗಳು ಉದ್ಯೋಗದ ಸ್ಥಳದಲ್ಲಿ ಜಾಸ್ತಿಯಾಗಿ ವಿಶ್ರಾಂತಿ ಇಲ್ಲದೆ ಬಿಡುವಿಲ್ಲದ ಕೆಲಸಗಳಾಗಿ ಮನಸ್ಸಿಗೆ ಹಿಂಸೆ ಆಗುತ್ತೆ. ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂತಹ ರೀತಿಯಲ್ಲಿ ಸಾಗೋದಿಲ್ಲ. ಬಹಳ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ. ಸ್ವಲ್ಪ ಅಶಾಂತಿಯುತವಾದ ವಾತಾವರಣ ಇದೆ. ಮೇಷರಾಶಿಯವರಿಗೆ ಈ ವಾರ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಠಾತ್ ಆರ್ಥಿಕ ಧನಲಾಭದ ಸೂಚನೆಗಳು ಇರುವಂಥದ್ದು. ನೂತನ ವಾಹನಗಳನ್ನು ಖರೀದಿ ಮಾಡುವಂತಹ ಯೋಗವಿದೆ. ನಿಮ್ಮ ನಿರ್ಧಾರಗಳಲ್ಲಿ ಬಹಳ ದೃಢತೆಯನ್ನು ಮತ್ತು ಅಷ್ಟೇ ಪರಿಣಾಮಯುತವಾದಂತಹ ಫಲಿತಗಳನ್ನು ಎದುರು ಮಾಡಿಕೊಳ್ಳುವಂತಹ ನಿರ್ಧಾರಗಳನ್ನು ಮಾಡಿಕೊಳ್ತೀರಿ. ನೂತನ ವ್ಯಕ್ತಿಗಳ ಪರಿಚಯದಿಂದ ಬಹಳ ಸಂತೋಷ ಪಡ್ತೀರಿ. ಮುಂದಿನ ದಿನಗಳಲ್ಲಿ ಅದು ಸಾಧಕವಾಗಿ ಕೆಲಸ ಮಾಡ್ತದೆ. ಕುಟುಂಬದ ಸದಸ್ಯರೊಟ್ಟಿಗಿದ್ದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಮತ್ತು ಶುಭ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಈ ವಾರ ಶುರುವಾಗ್ತದೆ. ಚೆನ್ನಾಗಿದೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಒಳ್ಳೆಯದಾಗಲಿ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯುತ್ತವೆ. ಉದ್ಯೋಗಿಗಳಿಗೆ ಅನುಕೂಲಕರವಾದ ವಾತಾವರಣ ಇರುತ್ತೆ. ಹಣಕಾಸಿನ ಪರಿಸ್ಥಿತಿಗಳು ಸುಧಾರಣೆ ಕಾಣುತ್ತೆ. ಬೆಲೆ ಬಾಳುವಂತಹ ವಸ್ತುಗಳ ಖರೀದಿಯನ್ನು ಮಾಡ್ತೀರಿ. ನೂತನ ವಾಹನದ ಮತ್ತು ನೂತನ ವಸ್ತ್ರಾಭರಣಗಳ ಖರೀದಿ ಮಾಡಿ ಸಂತೋಷ ಪಡ್ತೀರಿ. ಸ್ನೇಹಿತರೊಟ್ಟಿಗೆ ಶುಭ ಸುದ್ದಿಯನ್ನು ಕೇಳ್ತೀರಿ. ದೂರದ ಸಂಬಂಧಿಕರ ಭೇಟಿಯನ್ನು ಮಾಡಿ ಒಂದಿಷ್ಟು ಚರ್ಚೆಗಳು ನಡೆಯುತ್ತೆ. ಚೆನ್ನಾಗಿರೋ ವಾತಾವರಣ ಇದೆ. ಮಿಥುನ ರಾಶಿಯವರಿಗೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ದೇವರ ಕೃಪೆಯಿಂದ ಎಲ್ಲವೂ ಸಹ ಅನುಕೂಲಗಳು ಜಾಸ್ತಿ ಇದ್ದಾವೆ. ಬೆಳವಣಿಗೆಗಳು ಚೆನ್ನಾಗಿದ್ದಾವೆ. ಸಹೋದರರೊಟ್ಟಿಗಿದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಆಸ್ತಿಯ ಖರೀದಿಗೆ ಇದ್ದಂತಹ ತೊಂದರೆ ತಾಪತ್ರೆಗಳೆಲ್ಲ ನಿವಾರಣೆಯಾಗುತ್ತೆ. ಸಣ್ಣ ಪುಟ್ಟ ವಿವಾದಗಳೇನಾದರೂ ಇದ್ದರೆ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳೊಟ್ಟಿಗೆ ಅದೆಲ್ಲವೂ ಸಹ ನಿವಾರಣೆಯಾಗುತ್ತೆ. ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ತುಂಬಾ ಚೆನ್ನಾಗಿ ಸಾಗಿ ಒಳ್ಳೆ ರೀತಿಯಲ್ಲಿ ಫಲಿತಗಳನ್ನು ಅನುಭವಿಸಬಹುದು. ಶುಭವಾದ ವಾತಾವರಣ ಇದೆ ಕರ್ಕಾಟಕ ರಾಶಿಯವರಿಗೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗಲಿ. ಸಿಂಹರಾಶಿನಲ್ಲಿ ಹುಟ್ಟಿರುವಂಥವ್ರಿಗೆ ಈ ಒಂದು ವಾರದಲ್ಲಿ ಆಸ್ತಿ ವಿವಾದಗಳಿಂದ ದೂರ ಆಗ್ತೀರಿ. ನೂತನ ವಸ್ತುಗಳನ್ನು ಕೊಂಡುಕೊಂಡು ಸಂತೋಷವನ್ನು ಪಡ್ತೀರಿ. ಆರೋಗ್ಯ ಸುಧಾರಣೆಯಾಗುತ್ತೆ. ನೂತನ ಕಟ್ಟಡದ ನಿರ್ಮಾಣದ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದು ಬಹಳ ಒಳ್ಳೆಯದು. ವ್ಯಾಪಾರ ಮತ್ತು ಉದ್ಯೋಗದ ಸ್ಥಳದಲ್ಲಿ ಅನಿರೀಕ್ಷಿತವಾಗಿ ತುಂಬ ಪಾಸಿಟಿವ್ ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಬಂಧು ಮಿತ್ರರೊಟ್ಟಿಗಿದ್ದಂತಹ ವಿವಾದಗಳು ಬಗೆಹರಿಯುತ್ತೆ. ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳೇನಾದರೂ ಇದ್ದರೆ ಅದು ಸಹ ನಿವಾರಣೆಯಾಗಿ ಶುಭ ರೀತಿಯಾದ ಆರೋಗ್ಯದ ಪ್ರಾಪ್ತಿಯ ಯೋಗ ಸಿಂಹರಾಶಿಯವರಿಗೆ ಈ ವಾರ ಬರುತ್ತೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ನಿಮ್ಮ ಮನಸ್ಸಿನ ಇಚ್ಛಿತ ಫಲಗಳನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಮಿತ್ರರ ಭೇಟಿಯಿಂದ ಹೆಚ್ಚಿನ ಸಂತೋಷವನ್ನು ಪಡ್ತೀರಿ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭದ ನಿರೀಕ್ಷೆಯನ್ನು ನೀವು ಮಾಡಬಹುದು. ಉದ್ಯೋಗದಲ್ಲಿ ಬಡ್ತಿ ಹೆಚ್ಚಾಗುತ್ತೆ. ಆದಾಯದ ಮಾರ್ಗಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಅನುಕೂಲಕರವಾದ ಪರಿಸ್ಥಿತಿಯನ್ನು ನೀವು ನೋಡ್ತೀರಿ. ದೂರದ ಸಂಬಂಧಿಕರ ಒಂದು ಅಪರೂಪದ ಆಹ್ವಾನಗಳು ಬರತಕ್ಕಂಥದ್ದು ಆಗುತ್ತೆ ನಿಮಗೆ. ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಅಂತಹ ಲಾಭವೂ ಅಲ್ಲ, ಅಂತಹ ನಷ್ಟವೂ ಇಲ್ಲ. ಅಂತಹ ಲಾಭವೂ ಅಲ್ಲ, ಅಂತಹ ನಷ್ಟವೂ ಅಲ್ಲ. ಒಂದಿಷ್ಟು ಮಿಶ್ರಿತ ಫಲಿತಗಳಿದ್ದಾವೆ. ಶುಭವಾಗಲಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಒಳ್ಳೆಯದಾಗಲಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ದೀರ್ಘಕಾಲದ ವಿವಾದಗಳು ಬಗೆಹರಿಯುವಂಥದ್ದು. ಸ್ಥಿರ ಆಸ್ತಿಯ ಖರೀದಿಗೆ ಇದ್ದಂತಹ ಅಡೆತಡೆಗಳು ನಿವಾರಣೆ ಆಗುವಂಥದ್ದು. ಬಾಲ್ಯದ ಗೆಳೆಯರ ಭೇಟಿಯಿಂದ ಬಹಳ ಸಂತೋಷವನ್ನು ಪಡ್ತೀರಿ.
ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತಹ ನಿರೀಕ್ಷಿತ ಲಾಭಗಳನ್ನು ನೀವು ನೋಡ್ತೀರಿ. ಉದ್ಯೋಗದ ಸ್ಥಳದಲ್ಲಿ ಗೊಂದಲಮಯವಾದ ಪರಿಸ್ಥಿತಿಗಳು ನಿಮಗೇನಾದರೂ ಇತ್ತು ಅಂತ ಹೇಳಿದ್ರೆ ಅದೆಲ್ಲವೂ ಸಹ ನಿಮಗೆ ನಿವಾರಣೆ ಆಗುವಂಥದ್ದಾಗತ್ತೆ. ಚೆನ್ನಾಗಿದೆ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬೇಕಂದರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಕಠಿಣ ಪರಿಸ್ಥಿತಿಗಳನ್ನು ಅನುಭವಿಸಬೇಕಾಗತ್ತೆ. ಕಠಿಣ ಪರಿಶ್ರಮದ ನಂತರದಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಮಾಡಬೇಕು. ಮಾನಸಿಕ ವ್ಯತ್ಯಯಗಳು ಉಂಟಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಉದ್ಯೋಗದ ವಾತಾವರಣ ಒಂದಿಷ್ಟು ಗೊಂದಲಮಯವಾಗಿ ಕೂಡಿರುತ್ತೆ. ಪ್ರಮುಖವಾದಂತಹ ವಿಚಾರಗಳು, ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳು ಮುಂದೂಡಲ್ಪಡ್ತವೆ. ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಯಾವುದೂ ಸಹ ಚೆನ್ನಾಗಿ ಆಗೋದಿಲ್ಲ. ತುಂಬಾ ಹುಷಾರಾಗಿ ಇರಬೇಕು. ಸ್ವಲ್ಪ ಒಂದು ಬೇರೆಯವರ ಮಾತುಗಳನ್ನು ಕಿವಿಗೆ ಹಾಕ್ಕೊಳ್ಳದೆ ಇರೋದು ತುಂಬಾ ಒಳ್ಳೆಯದು. ಅವ್ರು ಏನೋ ಮಾತಾಡ್ತಾರೆ, ಇವರೇನೋ ಮಾತಾಡ್ತಾರೆ ಅಂತ ನೀವು ಅದನ್ನು ತಲೆಗೆ ಹಚ್ಕೊಂಡು ಮನಸ್ಸಿಗೆ ಹಚ್ಕೊಂಡು ಕೊರಗಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಶುಭವಾಗಲಿ. ಧನಸ್ಸು ರಾಶಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಹೆಚ್ಚಿನ ಹಣಕಾಸಿನ ಖರ್ಚುಗಳು ಉಂಟಾಗ್ತಕ್ಕಂಥದ್ದು. ಪ್ರಮುಖವಾದಂತಹ ವಿಚಾರಗಳು ಅಂದುಕೊಂಡಂತಹ ರೀತಿಯಲ್ಲಿ ಆಗೋದಿಲ್ಲ. ದೇವಾಲಯಗಳ ಭೇಟಿಯಿಂದ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗುತ್ತೆ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಕಿರಿಕಿರಿಗಳು ಹೆಚ್ಚಿಗೆ ಆಗುವಂಥದ್ದು. ಉದ್ಯೋಗದ ಸ್ಥಳದಲ್ಲಿ ಗೊಂದಲಗಳು ಜಾಸ್ತಿ ಆಗುತ್ತೆ. ಬಹಳ ಒತ್ತಡಯುಕ್ತವಾದಂತಹ ಕೆಲಸ ಕಾರ್ಯಗಳಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆ ಹೈರಾಣಾಗಿ ಹೋಗ್ತೀರಿ. ಬಹಳ ಬಳಲಿಕೆ ಇರತಕ್ಕಂಥ ವಾರ ಅಂತಲೇ ಹೇಳಬಹುದು. ಮನೆಯ ಹೊರಗಿನ ಪರಿಸ್ಥಿತಿಯು ಅನುಕೂಲಕರವಾಗಿರೋದಿಲ್ಲ. ಮನೆಯ ಒಳಗಿನ ಪರಿಸ್ಥಿತಿಯು ಸಹ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಸಾಕಷ್ಟು ವಿಶ್ರಾಂತಿಯ ಅವಶ್ಯಕತೆ ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಬರ್ತದೆ. ಹುಷಾರು. ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿ. ಸುಮ್ಮನೆ ಎಲ್ಲ ಒತ್ತಡಗಳನ್ನು ತಲೆ ಮೇಲೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಜಾಗ್ರತೆಯಾಗಿರಿ. ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣವಾಗುವಂಥದ್ದು. ಸಂಬಂಧಿಕರಿಂದ ಒಂದಿಷ್ಟು ಮಹತ್ವವಾದಂತಹ ಸಹಾಯಗಳು ಸಿಗ್ತಕ್ಕಂಥದ್ದು. ಮನರಂಜನಾ ಕಾರ್ಯಕ್ರಮಗಳಿಗೆ ಹೋಗ್ತೀರಿ. ನೂತನ ವಸ್ತುಗಳನ್ನು ಖರೀದಿ ಮಾಡಿ ಬಹಳ ಸಂತೋಷವನ್ನು ಪಡ್ತೀರಿ. ವ್ಯಾಪಾರ ವ್ಯವಹಾರಗಳು ಬಹಳ ಲಾಭದಾಯಕವಾಗಿ ಇರುತ್ತೆ. ಉದ್ಯೋಗದಲ್ಲಿನ ಸಮಸ್ಯೆಗಳಿಂದ ನಿವೃತ್ತರಾಗ್ತೀರಿ. ಮಕರ ರಾಶಿಯವರು ಬಹಳ ಚೆನ್ನಾಗಿದೆ. ಆದಾಯದಲ್ಲಿ ಏರಿಕೆಯನ್ನು ನೋಡ್ತೀರಿ. ಹಲವಾರು ಮೂಲಗಳು ನಿಮಗೆ ಉತ್ಪತ್ತಿಯಾಗುತ್ತೆ ಆದಾಯಕ್ಕಾಗಿ. ಒಳ್ಳೆ ನೆಮ್ಮದಿ ಸಿಗುವಂಥ ವಾತಾವರಣ ಈ ವಾರದಲ್ಲಿದೆ. ಚೆನ್ನಾಗಿದೆ. ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶುಭವಾಗಲಿ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಅನುಸರಿಸಿ ಒಳ್ಳೆಯದಾಗಲಿ. ಕುಂಭರಾಶಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಪ್ರಮುಖವಾದಂಥ ವಿಚಾರಗಳಲ್ಲೇ ನಿಮಗೆ ಬಹಳ ಗೊಂದಲಗಳು ಉಂಟಾಗ್ತಕ್ಕಂಥದ್ದು. ಹೊಸ ಸಾಲಗಳ ಪ್ರಯತ್ನ ನಿಮಗೆ ಫಲವನ್ನು ಕೊಡುತ್ತೆ. ಸಂಬಂಧಿಕರೊಟ್ಟಿಗೆ ಸಣ್ಣ ಪುಟ್ಟ ವಿವಾದಗಳು ಜಾಸ್ತಿ ಆಗುವಂಥದ್ದು. ಕೌಟುಂಬಿಕ ವ್ಯವಹಾರಗಳಲ್ಲಿ ಆಲೋಚನೆಗಳು ನೀವು ಅಂದುಕೊಂಡಂತಹ ಸ್ಥಿರ ಆಲೋಚನೆಗಳು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯವಹಾರಗಳಲ್ಲಿ ಬಹಳ ಗೊಂದಲಮಯವಾದಂತಹ ಸನ್ನಿವೇಶಗಳು ಉತ್ಪತ್ತಿಯಾಗುತ್ತೆ. ಉದ್ಯೋಗಿಗಳಿಗೆ ಹೆಚ್ಚಿನ ಒಂದು ಸ್ಥಾನ ಚಲನೆಗಳು ಉಂಟಾಗುವಂಥದ್ದು. ದಿಢೀರ್ ಬದಲಾವಣೆಗಳಾಗುವಂಥದ್ದು. ಕೆಲವೊಬ್ರಿಗೆ ಪ್ರಮೋಷನ್, ಕೆಲವೊಬ್ರಿಗೆ ಡಿಮೋಷನ್ ಉಂಟಾಗುವಂಥದ್ದು. ಅದು ಪಾಸಿಟಿವ್ ಕೆಲವರಿಗಿದೆ, ಕೆಲವೊಬ್ಬರಿಗೆ ನೆಗೆಟಿವ್ ಇದೆ. ನಿಮ್ಮ ಜಾತಕದ ಅನ್ವಯ. ಬಟ್ ಆದರೂ ಹುಷಾರಾಗಿರಿ. ಅಂತಹ ಸುಖವಾದಂತಹ ವಾತಾವರಣ ಕುಂಭರಾಶಿಯವರಿಗೆ ಈ ವಾರದಲ್ಲಿಲ್ಲ. ಹುಷಾರು. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಚಾಚು ತಪ್ಪದೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮೀನರಾಶಿ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಠಾತ್ ಪ್ರಯಾಣದ ಮುನ್ಸೂಚನೆಗಳು. ಆಸ್ತಿ ವಿವಾದಗಳೆಲ್ಲ ಬಗೆಹರಿಯುತ್ತೆ. ಬೆಲೆ ಬಾಳುವಂತಹ ವಾಹನಗಳನ್ನು ಖರೀದಿ ಮಾಡ್ತೀರಿ. ವೃತ್ತಿಪರ ವ್ಯವಹಾರಗಳು ಬಹಳ ಸುಗಮವಾಗಿ ಸಾಗುತ್ತೆ. ಉದ್ಯೋಗಿಗಳಿಗೆ ಬಡ್ತಿ ಸಿಗುವಂತಹದ್ದು ಮತ್ತು ನೀವು ನಿಯೋಜಿತ ಕಾರ್ಯಗಳನ್ನು ಸರಿಯಾದ ಸಮಯಕ್ಕೆ ಮಾಡಿಕೊಳ್ತೀರಿ. ಪರಿಪೂರ್ಣವಾದಂತಹ ಯೋಜನೆಗಳನ್ನು ನೀವು ಪರಿಪೂರ್ಣವಾಗಿ ಮಾಡಿಕೊಳ್ತೀರಿ. ಒಳ್ಳೆಯ ವಾತಾವರಣವಿದೆ. ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ಘಟನೆಗಳು ಆಗುತ್ತವೆ. ಸಮಯಕ್ಕೆ ನಿಮ್ಮ ಎಲ್ಲ ವಿಚಾರಗಳು ಸಹ ಸಂಪೂರ್ಣವಾಗುವಂಥದ್ದು. ಬಹಳ ನೆಮ್ಮದಿ ಸಿಗ್ತಕ್ಕಂಥ ವಾತಾವರಣವಿದೆ. ಶುಭವಾಗಲಿ. ಇನ್ನಷ್ಟೇ ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಾರದಲ್ಲಿ ನಿಮಗೆ ಬಹಳ ಅನುಕೂಲಕರವಾದ ವಾತಾವರಣ ಇದೆ. ಇನ್ನು ಪರಿಹಾರ ಅಂತ ಬಂದಾಗ ಈಗ ಹೇಳುವಂತಹ ಪರಿಹಾರದ ಕ್ರಮಗಳನ್ನು ಅನುಸರಿಸಿ ಶುಭವಾಗಲಿ. 2025ರಲ್ಲಿ ಪ್ರಮುಖವಾಗಿ
ಮೇ 14ನೇ ತಾರೀಕಿನಂದು ನಡೀತಿರುವಂತಹ ಗುರು ಮಹಾಯಾಗ. 14ನೇ ತಾರೀಕು ಮೇ 2025ರಂದು ಗುರುಗ್ರಹವು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ವೃಷಭ ರಾಶಿಯಿಂದ. ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ಹಲವು ರಾಶಿಗಳಿಗೆ ಗುರುಬಲವಿದೆ, ಹಲವು ರಾಶಿಗಳಿಗೆ ಗುರುಬಲವಿಲ್ಲ. ಗುರುಬಲ ಇದ್ದಂತಹವರು ಅದನ್ನು ಇನ್ನಷ್ಟು ಹೆಚ್ಚಿಗೆ ವೃದ್ಧಿ ಮಾಡಿಕೊಳ್ಳೋದಕ್ಕೆ, ಗುರುಬಲ ಇಲ್ಲದೇ ಇರುವಂಥವರು ಗುರುವಿನಿಂದ ಶ್ರೀರಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ಈ ಯಾಗ ಬಹಳ ಸಹಕಾರಿಯಾಗುತ್ತೆ. ಈ ಯಾಗದ ಸಂಪೂರ್ಣವಾದ ಉದ್ದೇಶ ಗುರುವಿನಿಂದ ನಿಮಗೆ ಯಾವುದೇ ರೀತಿಯಾಗಿ ದೋಷಗಳು ಉಂಟಾಗಬಾರ್ದು. ಯಾಕಂದರೆ 1 ವರ್ಷಗಳ ಕಾಲ ದೀರ್ಘವಾಗಿ ಒಂದು ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಗುರುಬಲದ ಅವಶ್ಯಕತೆ ಪ್ರತಿ ರಾಶಿಯವರೆಗೂ ಇದೆ. ನಿಮ್ಮ ಜೀವನದಲ್ಲಿ ಏನೇ ಶುಭ ಕಾರ್ಯಗಳು ನಡಿಬೇಕು, ಶುಭ ಘಟನೆಗಳು ನಡಿಬೇಕು, ಮದುವೆ ಆಗಿರಬಹುದು, ಸಂತಾನವಾಗಿರಬಹುದು, ಉಪನಯನವಾಗಿರಬಹುದು, ವಿದ್ಯೆ ಆಗಿರಬಹುದು, ಯಾವುದೇ ರೀತಿಯಾದ ಮನೆ ತಗೊಳ್ಳೋದು, ಮನೆ ಮಾರಾಟ ಮಾಡೋದು, ಆಸ್ತಿಗಳ ಸಂಚಯನ ಮಾಡಿಕೊಳ್ಳೋದು, ಆಸ್ತಿಗಳ ಮಾರಾಟ ಮಾಡುವಂಥದ್ದಿರ್ಬೋದು, ಗಂಡ ಹೆಂಡತಿ ಅನ್ಯೋನ್ಯ ದಾಂಪತ್ಯ ಇರುವಂಥದ್ದಿರಬಹುದು, ಎಲ್ಲ ವಿಚಾರಗಳಿಗೂ ಸಹ ಗುರುಬಲ ತುಂಬ ಅಂದರೆ ತುಂಬಾ ಪ್ರಮುಖವಾದಂತಹದ್ದು. ಹಾಗಾಗಿ ಈ ಗುರುಬಲ ಅಂತ ಬಂದ ಸಂದರ್ಭಕ್ಕೆ ಯಾವ್ಯಾವ ರಾಶಿಗೆ ಇದೆ ಅಥವಾ ಯಾವ್ಯಾವ ರಾಶಿಗೆ ಇಲ್ಲ ಅನ್ನೋದಕ್ಕಿಂತ ಇರುವಂಥವರು ಇನ್ನಷ್ಟು ಹೆಚ್ಚಿಗೆ ಬಲವನ್ನು ಪಡ್ಕೊಂಡು ಇಲ್ಲದೇ ಇರತಕ್ಕಂಥವರು ರಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ಈ ಯಾಗ ಬಹಳ ಸಹಕಾರಿಯಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರೂ ಅಷ್ಟೇ ಈ ಒಂದು ಶುಭ ಸಂದರ್ಭದಲ್ಲಿ 14ನೇ ತಾರೀಕೇನು ಬದಲಾವಣೆ ಆಗ್ತಾ ಇದೆ ಅಂದೇ ಬೃಹಸ್ಪತಿಗೆ ಮಹಾಯಾಗವನ್ನು, ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಮತ್ತು ಗೋತ್ರ ಇದಿಷ್ಟನ್ನು ಸಹ ಕಳುಹಿಸಿ ಅದಕ್ಕೆ ಸೇವಾ ಶುಲ್ಕ 333 ರೂಪಾಯಿಗಳಿರುತ್ತವೆ. ಅದನ್ನು ಕಟ್ಟಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಬಹಳ ಒಳ್ಳೆ ಫಲಗಳನ್ನು ಅನುಭವಿಸಬಹುದು ಅಂತ ಹೇಳ್ತಾ, ಇದು ಗುರು ಮಹಾಯಾಗದ ವಿಶೇಷವಾದರೆ ಈ ವಾರದ 12 ರಾಶಿಯ ಫಲಾನುಫಲಗಳಿಗೆ ಅನುಸಾರವಾಗಿ ಪರಿಹಾರವನ್ನು ನೋಡೋದಾಯಿತು ಅಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನುಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಬಹಳಷ್ಟು ಅನುಕೂಲವಾಗುತ್ತೆ. ಇನ್ನೇನು ನಮಗೆ ಬೇಸಿಗೆಯ ತೀವ್ರತೆ ನಮಗೆ ಇನ್ನೇನು ತಟ್ಟೋದಕ್ಕೆ ಹತ್ತಿರ ಬರ್ತಾ ಇದೆ. ಈಗಲೇ ನಮಗೆ ಇನ್ನೂ ಚಳಿಗಾಲ ಮುಗುದಿಲ್ಲ, ಆದರೂ ಸಹ ನಮಗೆ ಬಿಸಿಲಿನ ತಾಪ ನಿಧಾನವಾಗಿ ಚುರುಕುಟ್ಟೋಕ್ಕೆ ಶುರುವಾಗಿದೆ. ಆದರೆ ಇನ್ನು ಮುಂದಕ್ಕೆ ಇನ್ನೂ ಯಾವ ಒಂದು ಹಂತಕ್ಕೆ ಹೋಗಿ ತಲುಪತ್ತೋ ಗೊತ್ತಿಲ್ಲ, ಭಗವಂತನೇ ಬಲ್ಲ. ಹಾಗಾಗಿ ನೀವು ಉಳ್ಕೊಳ್ಳಿ, ಪ್ರಾಣಿಗಳನ್ನು ಉಳಿಸಿ, ಪ್ರಕೃತಿಯನ್ನು ಉಳಿಸಿ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಪ್ರತಿಯೊಬ್ಬ ರಾಶಿಯವರು ಈ ವಾರದಲ್ಲಿ ಮಾಡಬೇಕಾಗಿರುವಂತಹದ್ದು ಏನು ಅಂತ ಹೇಳಿದ್ರೆ, ಕಾಶಿ ಪಂಚಕಂ ಸ್ತೋತ್ರದ ಪಠಣವನ್ನು ಮಾಡಿ. ಕಾಶಿ ಪಂಚಕಂ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳು, ಅನಿಷ್ಟ ಅರಿಷ್ಟ ಫಲಗಳಿಂದ ದೂರಾಗಬಹುದು. ಒಳ್ಳೆಯದಾಗಲಿ, ತಮ್ಮೆಲ್ಲರಿಗೂ ಸಹ ಶುಭವಾಗಲಿ ಅಂತ ಹೇಳ್ತಾ ಈ ವಾರದ 12 ರಾಶಿಯ ವಾರ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.